ಮಳೆ ನೋಡಿ ಹೆಂಗೆ ಹರಿತಿದೆ ಮಳೆ, ನೀರು ಬಂದು ಎಲ್ಲ ಡ್ರೈ ಆಗಿರುತ್ತೆ ಯೂಶಲಿ. ಆದರೆ ಇವತ್ತೇ ಸ್ವಲ್ಪ ಚೆನ್ನಾಗಿ ಅಂತ ಇರೋದು. ನಂಗೆ ಗೊತ್ತಿಲ್ಲ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿದೆ ಅಂತ. ಸ್ಟೇಬಲ್ ಆಗಿಲ್ಲ ಕ್ಯಾಮ್ರಾ, ಬೈಕೋಬೇಡಿ. ಎಲ್ಲ ಏನಕ್ಕೆ ಸಾಧ್ಯ ಆಯ್ತು ಅಂದರೆ ಕೊರೋನಾ ಬಂದು ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ರಿಂದಾಗಿ ತುಂಬ ಜನ ಸತ್ತೋದ್ರು. ಒಂದು ರೀತಿ ಯಾರು ನೋಡಿದ್ರೆ ತುಂಬ ಬೇಜಾರು ಪಾಪ. ಎಷ್ಟೆಷ್ಟೋ ಜನ. ಮನುಷ್ಯಗಿಂತ ಕೆಟ್ಟ ಪ್ರಾಣಿ ಯಾರಿಲ್ಲ ಸರ್, ನಿಜ ಹೇಳ್ತೀನಿ. ದುಡ್ಡು ಅನ್ನೋದೊಂದು ಏನು ಬೇಕಾದ್ರೂ ಮಾಡ್ಸಕ್ಕೆ ಮನುಷ್ಯನ. ಆ್ಯಕ್ಚುಲಿ ದುಡ್ಡೇ ಇಂಪಾರ್ಟೆಂಟ್ ಸರ್. ದುಡ್ಡಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸರ್, ಸೀರಿಯಸ್ ಆಗಿ ಹೇಳ್ತೀನಿ. ದುಡ್ಡು ಇರಬೇಕು. ಒಬ್ಬ ಗಂಡ ಇಲ್ಲ ಒಂದು ಹೆಂಡತಿ ಗಂಡಿಗೆ ಮರ್ಯಾದೆ ಕೊಡೋದಾಗಲಿ, ಒಬ್ಬ ಮಕ್ಕಳು ಅಪ್ಪಂಗೆ ಮರ್ಯಾದೆ ಕೊಡೋದಾಗಲಿ, ಅತ್ತೆ ಮಾವ, ಅಪ್ಪ ಅಮ್ಮ, ತಂಗಿ, ಅಣ್ಣ ಬಳಗ, ಸ್ವಂತ ಸಂಬಂಧಿಕರು ಎಲ್ಲರೂ ಬೆಲೆ ಕೊಡೋ ದುಡ್ಡಿಗೆ ಸರ್. ಫಸ್ಟು ದುಡ್ಡು ಸಂಪಾದನೆ ಮಾಡಿ, ಆಟೋಮೆಟಿಕ್ಕಾಗಿ ಎಲ್ಲ ನಿಮ್ಮ ಕಡೆ ನೀಟಾಗಿ ಟರ್ನ್ ಆಗುತ್ತೆ. ಹೆಂಗೆ ಟರ್ನ್ ಆಗುತ್ತೆ ಅಂದರೆ ಹೆಂಗೆ ಇದು ನೋಡಿದ್ರೆ ಏನಂತಾರೆ, ಫಾರ್ಚೂನ್ ಅಂತಾರಲ್ಲ, ಅದೃಷ್ಟ. ದುಡ್ಡನ್ನು ಸಂಪಾದನೆ ಮಾಡೋ ಅದೃಷ್ಟ ಸಮೇತ ನಿಮ್ಮ ಜೊತೆ ಬಂದು ಕೂತ್ಕೊಳ್ಳೋದು ಸರ್. ದುಡ್ಡು ಇರಬೇಕಷ್ಟೇ. ದುಡ್ಡು ಸಂಪಾದನೆ ಮಾಡೋ ದಾರಿ ನೋಡ್ಕೋಬೇಕು ನೀಟಾಗಿ ಅಷ್ಟೇ. ದುಡ್ಡು ಸಂಪಾದನೆ ಮಾಡಿಲ್ಲ ಅಂದರೆ ಮನುಷ್ಯನಿಗೆ ಏನು ಬೆಲೆ ಇಲ್ಲ ಸರ್. ನಾಯಿಗಿಂತ ಕೀಳೋನು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದುಡ್ಡು ಸಂಪಾದನೆ ಮಾಡಬೇಕು. ದುಡ್ಡು ಸಂಪಾದನೆ ಮಾಡಿ, ದುಡ್ಡು ಸಂಪಾದನೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆರೋಗ್ಯ ಹಿಂದೆ ಬಂದು ಕೂರುತ್ತೆ ಸರ್. ಒಂದು ಎಕ್ಸ್ಟ್ರೀಮ್ಗೆ ಹೋದರೆ ಅದೇ ದುಡ್ಡು ಏನು ಕಾಪಾಡೋಕ್ಕಾಗಲ್ಲ, ಮನುಷ್ಯನ ಒಪ್ಕೋತೀನಿ. ಆದರೆ ನಾವು ಉಳಿಬೇಕು. ನಮ್ಮ ಹತ್ರ ಏನೇ ಕಾಯಿಲೆ ಇದ್ರೂ ಒಂದು ರೇಂಜ್ಗಾರ ಉಳಿಬೇಕು ಅಂದರೆ ದುಡ್ಡು ಇರ್ಬೇಕು ಸರ್. ದುಡ್ಡು ಅಷ್ಟೇ ಇಂಪಾರ್ಟೆಂಟ್ ಲೈಫಲ್ಲಿ, ಇನ್ನೇನೂ ಇಲ್ಲ. ಎಮೋಷನ್ಸು ಫೀಲಿಂಗ್ಸು ಎಲ್ಲ ಸೆಕೆಂಡ್ರಿ ಸರ್. ದುಡ್ಡಿಲ್ಲ ಅಂದರೆ ಯಾವ ಎಮೋಷನ್ ಯಾವ ಫೀಲಿಂಗ್ ಏನೂ ವರ್ಕ್ ಆಗಲ್ಲ. ಪ್ರಾಣಿಗಳು ಬೇಕಾದ್ರೆ ನಮ್ಮನ್ನು ನೀಟಾಗಿ ಪ್ರೀತಿ ಮಾಡ್ತವೆ, ಒಂದೊಂದು ಊಟ ಹಾಕಿದ್ರೆ. ಈಗ ಮನುಷ್ಯ ಅಂತ ಇದಾರಲ್ಲ, ದುಡ್ಡು ಸರ್, ದುಡ್ಡು ಒಂದು ಲೆವೆಲಲ್ಲಿ ಇರಬೇಕು, ಇಲ್ಲಾಂದ್ರೆ ಏನೂ ಪ್ರಯೋಜನ ಇಲ್ಲ. ಸೊ ನೋಡಿ, ಹೀಗೆ ಬರ್ತಾ ಬಂದೆ ನಮ್ಮ ಊರ ಹತ್ರ. ಸೊ ಇದು ಕರ್ಗೂರು ಕೂಡಿಗೆ ಅಂತ, ಇದೊಂದು ಜಂಕ್ಷನ್ನು. ಇಲ್ಲೊಂದು ಆಂಜನೇಯ ಸ್ಟ್ಯಾಚ್ಯೂ ಮಾಡೋಕ್ಕೆ ನೋಡ್ತಾ ಇದ್ದೀವಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ನನ್ನ ಫ್ರೆಂಡ್ಸ್ ಇಲ್ಲೇ ಕೂತಿದ್ದಾರೆ. ಸೊ ಇದೊಂದು ಜಂಕ್ಷನ್. ಈ ಜಂಕ್ಷನಿಂದ ರೈಟ್ ತಗೊಂಡ್ರೆ ಇದು ನಮ್ಮ ಮನೆಗೆ ಹೋಗೋ ರೂಟು. ನಾನು ಯಾರು ಎತ್ತ ಏನು ಅನ್ನೋದು ಒಂದು ಟೈಮ್ ಬಂದಾಗ ಹೇಳ್ತೀನಿ. ಈಗ ಸದ್ಯಕ್ಕೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಇಷ್ಟ ಆಗಬೇಕಂತ ಏನಿಲ್ವಲ್ಲ. ಸ್ವಲ್ಪ ಜನ ಇಷ್ಟ ಆಗ್ತಾರೆ, ಸ್ವಲ್ಪ ಜನ ಇಷ್ಟ ಆಗಲ್ಲ. ಅದೇ ರೀತಿ ಅನ್ಕೋತ ಸುಮ್ಮನೆ ಆಗ್ತೀನಿ. ಸೊ ಇದು ನಮ್ಮ ಮನೆಗೆ ಹೋಗೋ ರೂಟು. ಸೊ ಇದೇ ರೂಟಲ್ಲಿ ಹೋಗ್ಬೇಕು ನಮ್ಮ ಮನೆಗೆ. ಇವು ಚೆನ್ನಾಗಿದಲ್ಲ ಮನೆಗೆ ಹೋಗೋ ರೂಟ್ ಎಲ್ಲ. ಬರೀ ಹಸಿರು, ಯಾಕಂದರೆ ಮಳೆಗಾಲ ಅಲ್ಲ, ತುಂಬ ಹಸಿರು ಇರುತ್ತೆ. ಅದೇ ಬೇಸಿಗೆಗಾಲ ಫುಲ್ ಡ್ರೈ ಆಗಿರುತ್ತೆ. ಅದೊಂಥರ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಇದೊಂಥರ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಮಳೆ ಇದ್ರೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ. ಇದು